ಆಯಿತು, ಮತ್ತು ನಿಮ್ಮ ಅಣ್ಣನ ಜಾಗ ನೀವು ತೊಗೊಳ್ಬೇಕಲ್ಲಪ್ಪ ಅಂತಂದ್ರೆ ನಮಗೇನು ರಾಜಕೀಯ ಗಂಧನೂ ಗೊತ್ತಿಲ್ಲಾಗಿತ್ತಾಳೆ. ಅವರು ಮಣಿ ತಕ ಬಂದು ನಮ್ಮನ್ನೆಲ್ಲ ಕರ್ಕೊಂಡು ಬಂದು ರಾಜಕೀಯವಾಗಿ ನಮಗೆ ಆಶೀರ್ವಾದ ಮಾಡಿದರು. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಕಮೆಂಟ ಶೇರ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರ. ಭಾಳಷ್ಟು ಸಲ ನನ್ನ ಎಪಿಸೋಡ್ದಾಗ ದಿವಂಗತ ಬಿ ಶಂಕರಾನಂದ್ರ ಬಗ್ಗೆ ಹೇಳಿದ್ದೇನೆ. ಯಾಕಂದ್ರೆ ಒಬ್ಬ ಪ್ರಧಾನಮಂತ್ರಿ ಆಗುವಂಥ ಯೋಗ್ಯತೆ ಇದ್ದವ್ರು ಅವ್ರು ಬಹುತೇಕ ಅಂಥ ಗುಣಗಳಿದ್ದು, ಮತ್ತು ಇವ್ರನ್ನ ಬೆಳೆಸಿಲ್ಲ ಅನ್ನಂಗಿಲ್ಲ. ಪಕ್ಷಾತೀತವಾಗಿ ಅವ್ರು ನಂಬಿಕೊಂಡು ಬಂದವ್ರನ್ನ ಎಂದೂ ಕೈ ಬಿಡ್ತಿರಕ್ಕಿಲ್ಲ. ಅವರ ಜಾತ್ಯತೀತ ಮನುಷ್ಯ, ಅಧಿಕಾರ ಐತಂತ ಎಂದೂ ಪಿತ್ತ ನೆತ್ತಿಗೆ ಏರಿಸ್ಕೊಳ್ಳಿಲ್ಲ ಅವರು ಅಧಿಕಾರ ಇರೋ ಮಟ್ಟ. ಆದರೆ ಒಂದು ದುರ್ದೈವ, ಇವತ್ತು ಅವರ 100ನೇ ಜನ್ಮ ಶತಮಾನೋತ್ಸವ ದಿವಸ ಒಂದು ಕಂಚಿನ ಪುತ್ಥಳಿ. ಈ ಭಾಳಷ್ಟು ಜನ ಜೀವಂತಿರ್ತನ ಪುತ್ಥಳಿ ಮಾಡ್ಕೋತಿರ್ತಾರೆ. ಅವರು ಎಲ್ಲೋ ಒಂದು ಕಡೆ ತಪ್ಪಿಬಿಟ್ರೆ, ಪುತ್ರ ವ್ಯಾಮೋಹ ವಂಶಾಡಳಿತ ತಪ್ಪಿದ್ರೆ ಅವ್ರ ಕಡೆಯಿಂದ ಯಾರ್ಯಾರು ಏನು ಕೆಲಸ ಮಾಡ್ಕೊಂಡಿದ್ರಂತ ಇವತ್ತು ಸನ್ಮಾನ್ KLE ಕಾರ್ಯಾಧ್ಯಕ್ಷರಾದಂಥ ಪ್ರಭಾಕರ್ ಕೋರೆ ಅವ್ರು ಹೇಳಿದ್ದಾರೆ. ನಾನು ಒಮ್ಮೆ ಸಮೀಪದಿಂದ ಅವ್ರನ್ನ ನೋಡುವಂಥ ಒಂದು ಭಾಗ್ಯ ಸಿಕ್ಕಿತ್ತು. 1999 ಒಂದು ಕಾಂಗ್ರೆಸ್ ಟಿಕೆಟ್ ತೊಗೊಂಬರ್ತ್ನಾಗ. ಇವತ್ತಿಗೂ ನನ್ನ ಕಣ್ಣು ಮುಂದದ, ಒಂದು ಕಣ್ಣು ಕಟ್ಟಿದಂಗೆ ಐತದ. ನಾನೇನು ಆ ಒಂದು ಲೀಡ್ರುಗಳು ರಾಜ್ಯದ ಈಗ ಕ್ಯಾಬಿನೆಟ್ದಾಗೂ ಅದಾರ, ಅವರೆಲ್ಲ ಶಂಕರಾನಂದ್ರ ಮುಂದೆ ಕೈ ಕೆಟ್ಕೊಂಡು ನಿಂತಿದ್ರು. ಶಂಕರಾನಂದ್ರ ಒಬ್ಬರೇ ಕುಂತಿದ್ರು, ಎಲ್ಲ ಜನ ಶಂಕರಾನಂದನವರ ವಿಧೇಯರಾಗಿ ನಿಂತಿದ್ರು. ಅದು ಇನ್ನೂ ನನ್ನ ಮುಂದೆ ಕಣ್ಣು ಕಟ್ಟಿದಂಗೆ ಐತಿ. ಯಾಕಂದ್ರೆ ಅವರ ಕಾಂಗ್ರೆಸ್ಸಿನ ಕುಟುಂಬದ ರಾಯಲ್ ಅವರ ಮನುಷ್ಯರಾಗಿದ್ದರು. ಒಟ್ಟಾರೆ ಕಾಂಗ್ರೆಸ್ ದಕ್ಷಿಣ ಭಾರತದಾಗ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಶಂಕರಾನಂದ್ರ ಅವ್ರು ಹೇಳಿದ್ದನ್ನು ಉತ್ತರ ಕರ್ನಾಟಕದ ಬಿ ಫಾರ್ಮ್ ಅವ್ರ ಮನ್ಯಾಗ ಇರ್ತಿದ್ದು, ಅವರತ್ತು ಕೊಡ್ತಿದ್ರು, ಹೆಸರು ಬರೆದು ಕೊಡ್ತಿದ್ರು ಅಂತ ಸ್ವತಃ ಪ್ರಭಾಕರ್ ಕೋರೆ ಹೇಳಿದ್ದಾರೆ. ಆದರೆ ಒಂದು ದುರ್ದೈವ, ಅವರ ಯಾರ್ಯಾರು ಬೆಳೆಸಿದ್ರಲ್ಲ ಅವ್ರನ್ನ ಕೆಡಿದ್ರು. ಅದನ್ನು ದೇವ್ರ ಮುಂದೆ ಅವ್ರಿಗೆ ಹೆಂಗೆ ಮಾಡಿದಾರಲ್ಲ ಹಂಗೆ ಮುಂದೆ ಬರ್ಬೋದು ಅಂತ ನಿನ್ನೆ ಅಲ್ಲಿ ಕೂಡಿದ ಮಂದಿ ಮಾತಾಡಿದ್ದೆ. ಯಾಕಂದ್ರೆ ಅವರ ಲಾಭ ತೊಗೊಂಡ, ಅವ್ರ ಉಪಕಾರ ತೊಗೊಂಡ, ಅವರಿಂದ ಮ್ಯಾಲೇನು ಶಂಕರಾನಂದ್ರ ಅವ್ರನ್ನ ತುಳಿದ್ರಲ್ಲ, ಮುಂದಿನ ದಿನಮಾನದಾಗ ಅದೇ ಜನರನ್ನ ಅದೇ ಮಂದಿ ಯಾರು ಅವರು ಲಾಭ ತೊಗೊಂಡು ಅವ್ರನ್ನ ಹಾಡಿ ಹೊಗಳ್ತಾರಲ್ಲ, ಅವ್ರು ಮುಂದಿನ ದಿನಮಾನದಾಗ ಇವ್ರನ್ನೂ ಹಿಂಗೆ ಮಾಡ್ಬೇಕಂತೇಳಿ ಮಾತಾಡಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ. ನಾನು ಅದಕ್ಕೆ ಕೇಳಿದೆ ಕೊಟ್ರೆ ಶೆಟ್ಟಿ ಅವರಿಗೆ. ಮೊದಲೇ ಸಕ್ಕರೆ ಕಾರ್ಖಾನೆ ರಾಯಬಾಗ್ ಸಕ್ಕರೆ ಕಾರ್ಖಾನೆ ಲೈಸೆನ್ಸ್ ಕೊಡಿಸಿದ್ರು ಅವರು ಶಂಕರಣ್ಣ ಸಾಹೇಬ್ರ. ಆಗಿನ ದಿವಂಗತ ವಸಂತರಾವ್ ಪಾಟೀಲ್ರ ಮುಖಂಡತ್ವದಲ್ಲಿ ಕಾರ್ಖಾನೆ ಪ್ರಾರಂಭ ಆಯಿತು, ಇನ್ನೂ ಪ್ರಾರಂಭ ಆಗಲಿಲ್ಲ. ಅದೇ ಕಾಲದಲ್ಲಿ ಚಿಕ್ಕೋಡಿಯಲ್ಲಿ ದಿವಂಗತ ಚಿದಾನಂದ ಕೋರೆ ಅವರ ಮುಖಂಡದಲ್ಲಿ ಒಂದು ಕಾರ್ಖಾನೆ ಲೈಸೆನ್ಸು ತೊಗೊಂಡ್ರೆ ಕೊಟ್ರಿ ಶೆಟ್ಟಿ ಅವರು ಇಬ್ಬರು ಸಹಾಯ ಮಾಡಿದ್ರು. ಆದ್ರೆ ಬರೀ ಸೈಟ್ ಮ್ಯಾಗ ಜಗಳ ಶುರು ಆಯಿತು. ಆ ಫ್ಯಾಕ್ಟ್ರಿ ಎಲ್ಲಿ ಮಾಡೋದ್ರೊಳಗೆ ಡಿಫರೆನ್ಸ್ ಆಫ್ ಒಪಿನಿಯನು ಇವ್ರದ್ದು ಮತ್ತು ಚಿದಾನಂದ ಕೋರೆ ಅವ್ರದ್ದು ಬಂದ ಮೇಲೆ ಬಹುತೇಕ ಕಾಂಗ್ರೆಸ್ ಪಾರ್ಟಿಗೆ ದೂರ ಆದ್ರೆ ಅವ್ರು. ಆದ್ರೆ ಅವ್ರು ದಿವಂಗತರಾದ್ಮ್ಯಾಗ ನಾನು 80ರಲ್ಲಿ ನನ್ನ ಕರ್ಕೊಂಡು ಬಂದು ರಾಜಕೀಯದಲ್ಲಿ ಮಾಡಿ, ಆಮೇಲೆ 84-85ರಲ್ಲಿ ನಾನು KLE ಸೊಸೈಟಿ ಚುನಾವಣೆ ಗೆದ್ದು ಚೇರ್ಮನ್ ಆದಮೇಲೆ ಅವ್ರ ಕಡೆ ಹೋದಾಗ, ಇಲ್ಲಪ್ಪ ನಿನ್ನ MLA ನಿಲ್ಲಬೇಕಂದ್ರೆ ನಾನು ಹೇಳಿದೆ, ನನಗೆ ರಾಜಕೀಯ ಗಂಡನೂ ಗೊತ್ತಿಲ್ಲ, ನೀವು MLA ನಿಲ್ಲಂದ್ರೆ ಹೆಂಗೆ ಸಾಧ್ಯ ಅದ? ಪ್ರಕಾಶ್ ಹುಕ್ಕೇರಿನ ಜೊತೆಗೆ ಇಲೆಕ್ಷನ್ ಡಿಕ್ಲೇರ್ ಆದಮೇಲೆ ನಾವು ಟಿಕೆಟ್ ಕೇಳಲಾಗಿದ್ವಿ ಇಬ್ಬರು. ಅವರ ಕರೆದು ನೀ ಸದಲ್ಗಾಕ್ ನಿಲ್ಲಬೇಕಂತ ಹೇಳಿದ್ರು. ನನಗೆ ಸದಲ್ಗಾ ಭಾಗೂ ಗೊತ್ತಿಲ್ಲಾಗಿತ್ತು, ಆದರೆ ಸದಲ್ಗಾಕ್ ನನಗೆ ನಿಲ್ಲಿಸಿದ್ರು. ಅದು ಮೊದಲನೇ ರಾಜಕೀಯ ಹೆಜ್ಜೆ. ನನಗೆ ಆಶೀರ್ವಾದ ಮಾಡಿ ಸೋಲು ಗೆಲುವು ಇರೋದು ಇಲೆಕ್ಷನ್ ನಿಲ್ಲೇಬೇಕು. ಆದ್ರೆ ಆ ಎಲೆಕ್ಷನ್ದೊಳಗೆ ರಾಮಕೃಷ್ಣ ಹೆಗಡೆಯವ್ರ ಗಾಳಿಯೊಳಗೆ ಬರೀ ಬೆಳಗಾವಿ ಜಿಲ್ಲೆಯಲ್ಲಿ ಇಬ್ಬರು ಆರಿಸಿ ಬಂದರು. VS ಕೌಜಲ್ಗಿ ಅವರೊಬ್ಬರು,
ವೀರಕುಮಾರ್ ಪಾಟೀಲ್ರ ನಿಪ್ಪಾನಿಂದ ನಾವೆಲ್ಲರೂ ಬಿದ್ದಿ ಒಳಗೆ ಬಿದ್ದ ಮ್ಯಾಗ ಬಂದಾಗ ನಾವು ರಿಸಲ್ಟ್ ಆದ್ಮ್ಯಾಗ ಶಂಕರಣ್ಣವ್ರು ಮನೆಗೆ ಬಂದು ಇಲ್ಲ ಇವೇನು ಹೇಳೋದ ಬೀಳೋದ ನಡೆಯೋದ ನೀ ಕಾಳಜಿ ಮಾಡಬೇಡ ಮುಂದುವರಿನು ಅಂಥೇಳಿ ಅವ್ರು ಯಾವಾಗಲೂ ಆಶೀರ್ವಾದ ಮಾಡ್ಕೊತು ಮುಂದೆ ಪ್ರಕಾಶ್ ಹುಕ್ಕೇರಿಗೆ MLC ಸೀಟ್ ಕೊಡಿಸಿರು. ಬಿಡಿ ಬೆಳಗಾವಿ ಜಿಲ್ಲಾ ಪಂಚಾಯತಿ ಮತ್ತು ಪೌರಾಡಳಿತದ ವತಿಯಿಂದ ಅವರು MLC ಆದರು. ಅದರ ನಂತರ ಅವ್ರು ಎಷ್ಟು ಪವರ್ಫುಲ್ ಇದ್ರಿಂದ ಕಾಂಗ್ರೆಸ್ದಾಗ ಹೇಳೋದಂದ್ರೆ ಸ್ವತಃ ನಾವೆಲ್ಲ ನೋಡಿದ್ದೇವೆ. ಈಗೆಲ್ಲ ಕಾಂಗ್ರೆಸ್ ಟಿಕೆಟ್ ಅಥವಾ BJP ಟಿಕೆಟ್ ಕೊಡಬೇಕಾದ್ರೆ B ಫಾರ್ಮ್ ಬರ್ತಿದ್ದು, ಇವತ್ತು ಬರ್ತಾ ಇದ್ದಾವೆ. ಇಡೀ ಬೆಳಗಾವಿ ಜಿಲ್ಲಾ ಅಥವಾ ಉತ್ತರ ಕರ್ನಾಟಕದ B ಫಾರ್ಮ್ ಶಂಕರಣ್ಣನ ಕಡೆ ಎಲ್ಲ ಕೋರವರು ಖಾಲಿ ಇವರೇ ಹೆಸರು ಬರೋದು. ಅದ್ರ ಮ್ಯಾಗ ಯಾರಿಗೆ ಟಿಕೆಟ್ ಕೊಡೋದು. ಕಾಂಗ್ರೆಸ್ದೊಳಗೆ ಟಿಕೆಟ್ ಸಿಕ್ಕರೆ ಅವ MLA ಆಗ್ತಿದ್ದ ಆ ಕಾಲದಾಗ. ಯಾಕಂದ್ರೆ ಇಂದಿರಾ ಗಾಂಧಿ ಅವ್ರ ಪ್ರಸ್ತ ಅಷ್ಟಿತ್ತು. ಅಂಥ ಕಾಲದೊಳಗೆ ಅವರು ಎಷ್ಟು ಪವರ್ಫುಲ್ ಇದ್ರೆ ಮಹಾರಾಷ್ಟ್ರ ಇನ್ಚಾರ್ಜ್ ಇದ್ದರು. ಮಹಾರಾಷ್ಟ್ರ ಜನ ಎಷ್ಟು ಬೆಳಿಗ್ಗೆ ಹೇಳಿದ್ರಲ್ಲ, ಶರದ್ ಪವಾರ್ ಹಿಡ್ಕೊಂಡು ಎಲ್ಲರೂ ಅವ್ರ ಭೇಟಿಗ್ನೆಲ್ಲ ಅವ್ರು ನಾವು ಸ್ವತಃ ಕಣ್ಣಲ್ಲೇ ನೋಡಿದ್ದೀವಿ. ಈಗೇನು ಕರ್ನಾಟಕದ ಕಾಂಗ್ರೆಸ್ ಮುಖಂಡರು ಎಷ್ಟಿದಾರಲ್ಲ ಅವರೆಲ್ಲ 2-3 ತಾಸಿನೆಲ್ಲ ಅವ್ರಿಗೆ ಭೇಟಿಯಾಗಕ್ಕೆ. ಆದರೆ ಅವ್ರು ಎಂದೂ ಸಿಟ್ಟಿಗೆ ಯಾರಿಗೂ ಬರಲಿಲ್ಲ. ಎಂದು ನಾವು ಅನ್ಕ ಶಂಕರಾನಂದ ಸಾಹೇಬ್ರ ಸಿಟ್ಟಿಗೆ ಬಂದದ್ದು ನೋಡಲಿಲ್ಲ. ಅವ್ರು ಎಷ್ಟು ಪವರ್ಫುಲ್ ಇದ್ರಂದ್ರೆ ಏರ್ಪೋರ್ಟ್ ಮ್ಯಾಗ ಅವ್ರು ನಾಳೆ ಬರೋರ್ದಾರಂದ್ರೆ ಸುಮಾರು ಒಂದು ಇಲ್ಲಂದ್ರೆ ಆ ಕಾಲದಾಗ ಒಂದು 50 ಕಾರ್ ಇರೋ ಅಲ್ಲಿ ಎಲ್ಲರಿಗೂ ಭೇಟಿ ಆಗ್ತಿರೋ ಬಿಡ್ತಾರೋ ಅದು ಗೊತ್ತಿಲ್ಲ. ಶಂಕರಾನಂದ ಸಾಹೇಬ್ದು ವಿಮಾನದಿಂದ ಇಳಿದ್ರಲ್ಲ, ನನ್ನ ಕಡೆ ನೋಡಿದ್ರಲ್ಲ, ಇದೇ ಖುಷಿ. ಅಂದ್ರೆ ನೋಡಿ, ನಮ್ಮನ್ನು ಮಾತಾಡಿಸೋದು ದಂಡಿಗಿರಲಿ, ವಿಮಾನದಾಗ ಇಳಿದ ಪೆಟ್ಟಿಗೆ ಶಂಕರಾನಂದ ಮ್ಯಾಗ ಕಣ್ಣು ಹಾಸಿರಲ್ಲ. ಹಿಂಗೆ ಭಾಳಷ್ಟು ಕಾರ್ಯಕರ್ತರ ಖುಷಿಲಿ ಅವ್ರ ಮ್ಯಾಗ ಅಭಿಮಾನ ಇಟ್ಕೊಂಡು ಇದು ನಾವೆಲ್ಲ ಇದ್ದದ್ದು ಜನ. ಅವರು ಪಕ್ಕಾ ಕಾಂಗ್ರೆಸ್ ಇದ್ರೂ ಬೆಳಗಾವಿ ಜಿಲ್ಲೆಯಲ್ಲಿ ಎಂದೂ ಅವ್ರಿಗೆ ವಿರೋಧ ಪಕ್ಷದವ್ರಿಗೆ ತೊಂದರೆ ಕೊಡಲಿಲ್ಲ. ನೋಡಿ ಒಂದು ಗುಣ, ಅವ್ರು ಬೇಕಾದ ತೊಂದರೆ ಕೊಡ್ಬೋದಾಗಿತ್ತು ವಿರೋಧ ಪಕ್ಷದವ್ರಿಗೆ. ಅವ್ರಿಗೆ ಕೆಟ್ಟ ಮಾಡಿದವರು, ಅವ್ರಿಗೆ ಕಲ್ಲು ಹೋಗಿಸ್ಕೊಂಡ್ರು. ಅವ್ರ ಕಾರಿನ ಕಲ್ಲಿನೂ ಹೋಗಿದ್ರು ಅವ್ರು. ಖರೆ ಅವ್ರು ಎಂದೂ ಯಾರಿಗೆ ತೊಂದರೆ ಕೊಡಲಿಲ್ಲ, ಎಂದೂ ಇಲ್ಲ. ಎಲ್ಲರನ್ನೂ ಹಂಗೆ ಮಾತಾಡಿಸ್ತಾ ಇದ್ರು. ಅಷ್ಟೇ ಅಭಿಮಾನದಿಂದ ಅವ್ರನ್ನ ಕರೆದು ಮಾತಾಡಿಸ್ತಾ ಇದ್ರು. ನನಗಿವತ್ತು ನೆನಪದ, ಉಮೇಶ್ ಕತ್ತಿಯವರ ಮಗ್ಗ ಆಪ್ರೇಷನ್ ಮಾಡಬೇಕಾಗಿತ್ತು. ಅದು ನಮ್ಮ ದೇಶದೊಳಗೆ ಆಗುಲಾಗ್ತೈತೆ. ಇವ್ರು ಹೆಲ್ತ್ ಮಿನಿಸ್ಟರ್ ಉಮೇಶ್ ಕತ್ತಿ, ಇತರದ್ದು ಜನತಾದಳ MLA. ಅವ್ರಿಗೆ ಅಮೇರಿಕಕ್ಕೆ ಒಯ್ಯಬೇಕಾಗಿತ್ತು. ಅದಕ್ಕೆ ಹೆಲ್ತ್ ಮಿನಿಸ್ಟರ್ ಪರವಾನಗಿ ಬೇಕಾಗ್ತಿತ್ತು, ಕೇಂದ್ರದ ಹೆಲ್ತ್ ಮಿನಿಸ್ಟರ್ ಅವರು. ನಾನು ಮತ್ತು ಉಮೇಶ್ ಕತ್ತಿ ಹೋದಾಗ, ಇಲ್ಲ ನಿನ್ನ ಮಗ ಮತ್ತು ಟ್ರೀಟ್ಮೆಂಟ್ ಕೊಡೋದಾದ್ರೆ ಕೊಡೋಣ ಅಂತೇಳಿ 24 ತಾಸಿನಾಗ ಅವ್ರಿಗೆ ಪರ್ಮಿಷನ್ ಕೊಟ್ಟ ಹುಡುಗನ ಅಮೇರಿಕಕ್ಕೆ ಕಳಿಸಿ ಆಪ್ರೇಷನ್ ಮಾಡಿಸಿದ್ರು. ನೋಡಿ, ಸಹಾಯ ಮಾಡೋದು ಒಂದೇ ಅವ್ರಿಗೆ ಎಲ್ಲರಿಗೂ ಪಕ್ಷಾತೀತವಾಗಿ. ಯಾವ ಜಾತಿ ಪಂಥ ಎಂದು ನೋಡಲಿಲ್ಲ ಅವ್ರು, ಯಾವ ಜಾತಿಯವ್ರು ನೋಡಲಿಲ್ಲ ಅವರು, ಯಾರು ಪಂಥ ನೋಡಲಿಲ್ಲ. ಅಂಥ ವ್ಯಕ್ತಿತ್ವ ಅವ್ರು. ಅದಕ್ಕೆ ಹೇಳಿದಿಲ್ಲ, ಸುಮಾರು ಈ ಭಾಗದೊಳಗೆ ಸಕ್ರೆ ಕಾರ್ಖಾನೆ ಆಗಲಿಕ್ಕೆ ಭಾಳಷ್ಟು ಸಕ್ರೆ ಕಾರ್ಖಾನೆ, ನಿಪ್ಪಾಣಿ ಇರ್ಬೋದು, ಚಿಕ್ಕೋಡಿ ಇರ್ಬೋದು, ರಾಯಬಾಗ್ ಇರ್ಬೋದು, ಇವೆಲ್ಲ ಕಾರ್ಖಾನೆ ಸಕ್ರೆ ಕಾರ್ಖಾನೆ ಆಗಲಿಕ್ಕೆ ಮುಖ್ಯ ಕಾರಣೀಭೂತ ಅವರು. ಅದ್ರ ಜೊತೆಗೆ ನಮ್ಮಂಥವ್ರನ್ನ ಯುವಕರನ್ನ ಚಪ್ಪಡಿಸಿ ನನ್ನನ್ನು, ಪ್ರಕಾಶ್ ಹುಕ್ಕೇರಿಯನ್ನು, ವೀರಕುಮಾರ್ ಪಾಟೀಲ್ ಇರ್ಬೋದು, ನಮ್ಮನ್ನೆಲ್ಲ ರಾಜಕೀಯವಾಗಿ ತಂದು ನಮಗೆ ಯಾವಾಗಲೂ ಆಶೀರ್ವಾದ ಮಾಡಿದವರು ಅವ್ರ ವ್ಯಕ್ತಿತ್ವ. ಈಗ ಜಿಲ್ಲಾ ಮಂತ್ರಿಗಳು ಬರ್ತಾ ಇದ್ದಾರೆ. ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ತಮಗೆ ಸ್ವಾಗತ ಮಾಡ್ತಾ ಇದ್ದೀನಿ. ದಯವಿಟ್ಟು ಭಾಳ ಜನ ಭಾಳ ದಿವಸ ಅದಕ್ಕೆ ಈ ಕಾರ್ಯಕ್ರಮ ಇನ್ನೂ ಆಗಬೇಕು. ಅವ್ರ ಪುತ್ಥಳಿ ಆಗ್ತಾ ಇರೋದು ನಮ್ಗೆ ಭಾಳ ಖುಷಿ ತಂದದ. ಯಾಕಂದ್ರೆ ಯಾವ ಗಿಡದ ತೆಳಗ ಎಲ್ಲ ನಾವು ಮುಖಂಡರು ನಿಲ್ತಿದ್ದೆವು ಅವ್ರಿಗೆ ಕಾಯಲಿಕ್ಕೆ, ಅವ್ರು ನೋಡಲಿಕ್ಕೆ. ಆ ಜಾಗದಲ್ಲಾಗ ಅದು ಎದುರಿಗೆ ಅವ್ರ ಪುತ್ಥಳಿ ಆಗೋದಂದ್ರೆ ನಮ್ಗೆ ದಿನ ಅವ್ರದ ನೋಡಲಿಕ್ಕೆ ನಮಗೊಂದು, ಅಂದರೆ ಶಂಕರಾನಂದ ಸಾಹೇಬ್ರ ಜೀವಂತ ಪುತ್ಥಳಿ ನಮ್ಗೆ ನೋಡಲಿಕ್ಕೆ ಇವತ್ತು ಇಲ್ಲಿ ಮಾಡ್ತಾ ಇರೋದು ನಮ್ಗೆ ಖುಷಿಯಾಗಿದೆ. ಅವ್ರ ಕುಟುಂಬದಲ್ಲಿ ನಾನು ಭಾಳ ನನ್ನ ವೈಯಕ್ತಿಕ ಅವರಿಗೆ ಅಭಿನಂದನೆ ಹೇಳಿ, ಭಾಳಷ್ಟು ನಂಗೆ ಮಾತು ಹೇಳಿದೆ, ಮಾತಾಡಬೇಕಾಗಿತ್ತು. ಟೈಮ್ ಇನ್ನೂ ಭಾಳ ಜನ ಮಾತಾಡೋರಿದ್ದಾರೋ. ಅವರು ಎಷ್ಟಂದರೆ ಎಷ್ಟರ ಮಟ್ಟಿಗೆ ಅಂದ್ರೆ ಬೆಳಗಾವಿದಿಂದ ಇಲ್ಲಿ ಬಹುತೇಕ ಅವರು ಬೆಳಗಾವಿಗೆ ಭಾಳಷ್ಟು ಜನ ಪಾಪ. ಆದರೆ ದಿಲ್ಲಿಯೊಳಗೆ ನಾನು ನೋಡಿದ್ದೇನೆ ನಾನು ಅವ್ರ ಜೊತೆಗೆ MP ಆದಮೇಲೆ
8 ಗಂಟೆಗೆ ಬೆಳಿಗ್ಗೆ ನಾವು ಎದ್ದು ಅವ್ರ ಮನೆಗೆ ಅವ್ರ ಮನೆಗೆ ಹೋದ್ರೆ ಎಲ್ಲ VIP ವಶೀಲ್ ನಮ್ಗೆ ಸಾಹೇಬ್ನ ಭೇಟಲ್ಲದ್ಯಾವ ಸಾಹೇಬ್ರಿಗೆ ಭೇಟಿ ಮಾಡಕ್ಕೆ ಕೊಡ್ರಿ ನಮಗಂತ ಹೇಳಿ ಅಂದ್ರೆ ನಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಬಂದಿತ್ತಂದು ಎಂಥ ಮಹಾರಾಷ್ಟ್ರ ಎಂಥದ್ದು ಶಂಕರ್ರಾವ್ ಚೌಹಾಣ್ ಅವರು ಎಂತೆಂಥ ದೊಡ್ಡ ವ್ಯಕ್ತಿಗಳು ಧರ್ಮಸಿಂಗ ಖಾರ್ಗೆ ಇವರೆಲ್ಲರೂ ಶಂಕರಣ್ಣ ಸಾಹೇಬ್ರ ಮಂಜಾರು ಭೇಟಿ ಮಾಡ್ತಾರೆ ಕೋರೆ ಅವ್ರಣ್ಣ ಅವ್ರು ನಮ್ಮ ಆ ಕಾಲ ಇತ್ತು. ಆ ಕಾಲದಲ್ಲಿ ಅಂಥ ವ್ಯಕ್ತಿತ್ವ ಹೊಂದಿದ್ದವರು ಮುಖಂಡತ್ವ ಹೊಂದಿದ್ರು. ಇಡೀ ಬರೇ ಮಹಾರಾಷ್ಟ್ರ ಕರ್ನಾಟಕ ಅಷ್ಟಲ್ಲ, ಹರಿಯಾಣದಿಂದ ಬಹುತೇಕ ಹರಿಯಾಣ ಬಂದಾರ ನನ್ನ ಮಿತ್ರ. ಇವತ್ತು ಹರಿಯಾಣ ಮುಖ್ಯಮಂತ್ರಿ ಯಾರು ಮಾಡೋದು ಶಂಕರಣ್ಣ ಡಿಸಿಷನ್ ಮಾಡೋರು. ನಮ್ಮ ದೇಶದೊಳಗೆ ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಬೇಕನ್ನೋ ಇದು ಶಂಕರಣ್ಣ ಕೈಯಾಗ ಅಷ್ಟು ಪವರ್ಫುಲ್. ಹೇಳಲ್ಲ, B.Pharm ಖಾಲಿ B.Pharm ತಂದಿದ್ರು. ಬೆಳಗಾವಿ ಜಿಲ್ಲಾದ B.Pharmನ ಭಾಳ ಸಲ ನೋಡಿದ್ದೀವಿ. ಇಲ್ಲಿ ಬಂದ ಮ್ಯಾಗ ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಹೆಸರು ಬರೆದು ಅಲ್ಲಿ ಕೊಡೋದು ಅಂಥ ವ್ಯಕ್ತಿತ್ವ ಹೊಂದಿರುವ ಅವ್ರಿಗೆ ಇಲ್ಲಿ ಅವ್ರ ಹೆಸರಲ್ಲಿ ರೋಡ್ ಹೋದ ಸಲ ಮಾಡಿದರು. ಭಾಳ ಉಚಿತವಾಗಿದೆ. ಇವತ್ತು ಅವ್ರದ್ದು ಸಂಪೂರ್ಣ ಅವ್ರದ್ದು ಪೂರ್ತಿ ಸ್ಥಾಪನಾ ಮಾಡೋದು ನಮಗೂ ಭಾಳ ಖುಷಿ ಸಂದದ. ನಾವೆಲ್ಲ ಅವ್ರ ಶಿಷ್ಯರು, ಅವ್ರ ಸೇವಾ ಮಾಡಲಿಕ್ಕೆ ನನಗೂ ಒಂದು ಸ್ವಲ್ಪ ಆಳಿಗೆ ಸಿಕ್ತು. ಯಾಕಂದ್ರೆ ಅವ್ರಿಗೆ ಯಾವಾಗ ಹೆಲ್ತ್ ಸರಿ ಇಲ್ಲ ಇತ್ತು. ಅವ್ರನ್ನ ಯಾಕಂದ್ರೆ ಆಸ್ಪತ್ರೆ ಕಟ್ಟುವಳಿಕೆ ಅವ್ರಿಗೆ ನನಗೆ ಭಾಳ ಆಶೀರ್ವಾದ ಮಾಡಿದರು. ಆಳಿಗೆ ಭಾಳ ಪರದೇಶದಿಂದ ಇಕ್ವಿಪ್ಮೆಂಟ್ ತರಬೇಕಾದ್ರೆ ಹೆಲ್ತ್ ಮಿನಿಸ್ಟರ್ನ ಪರವಾನಗಿ ಬೇಕಾಗ್ತಿತ್ತು. ಅದೆಲ್ಲನೂ ಪರವಾನಗಿ ಕೊಟ್ಟು ಬೆಳಗಾವಿಯಾಗ ಒಂದು ಉತ್ತಮ ಆಸ್ಪತ್ರೆ ಆಗಬೇಕಂತ ಅವರೂ ಇಚ್ಛೆ. ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಅವರು ಆಗಿನ ಪ್ರಧಾನಮಂತ್ರಿಯವರು ನರಸಿಂಹರಾವ್ ಅವ್ರನ್ನ ಕರ್ಕೊಂಡು ಬಂದರು. ಅದನ್ನು ಫೌಂಡೇಶನ್ ಹಾಕಲಿಕ್ಕೆ ರಾಜೀವ್ ಗಾಂಧಿ ಅವ್ರನ್ನ ಕರ್ಕೊಂಡು ಬಂದಿದ್ದರು. ಅಂಥ ವ್ಯಕ್ತಿತ್ವ ನನಗೆ ಬಹಳ ಸಮೀಪ. ಮುನ್ನೆ ನಾನು ಪಾರ್ಟಿ ಬಿಡಬೇಕಾಯ್ತು, ಅದಕ್ಕೆ ಕಾರಣ ಬೇರೆ ಇರೋರು. ಅದಕ್ಕೆ ನನಗೆ ಆದ್ರೆ ಯಾವ ಪಾರ್ಟಿ ಇದ್ರೂ ಅವ್ರು ನನ್ನ ಗುರುಗಳ, ನಾನು ರಾಜಿ ಮುಖಂಡರ ಅವ್ರಂತ ನಾನು ತಂಡವಾಗಿ ಹೇಳ್ತಾ ಇದ್ದೇನೆ. ಅವ್ರ ಸೇವೆ ಇನ್ನೂ ಹೆಚ್ಚಾಗಲಿ. ಒಂದೇ ಕೆಟ್ಟ ಅನಿಸ್ತೈತಿ, ಅವ್ರ ಮನೆಯೊಳಗೆ ಯಾರೇ ರಾಜಕೀಯವಾಗಿ ಮುಂದುವರಿಬೇಕಾಗಿತ್ತು. ದುರ್ದೈವ, ಓಂ ಪ್ರಕಾಶ್ ಅವರು ದಿವಂಗತ ಆದಮೇಲೆ ಯಾರೂ ಬರಲಿಲ್ಲ. ನಾನು ಕಳ್ಕಳಿ, ಯಾಕಂದ್ರೆ ಕಾಂಗ್ರೆಸ್ ಫ್ಯಾಮಿಲಿ ಅದು ಸತೀಶ್ ಅವರ. ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ, ಅವ್ರ ಮನೆಯೊಳಗೆ ಏನರೇ ಒಂದು ಅಧಿಕಾರ ಕೊಡಬೇಕಂತ ನಮ್ಮೆಲ್ಲ ಅವರ ಶಿಷ್ಯರ ಹೊತ್ತಿನ ನಿಮ್ಗೆ ಕೇಳ್ಕೊಂಡು ನಾನು ಈಗ ಘಾಟಿಗೆ ಸಾಹೇಬ್ರು ಬಂದರು, ಪಟ್ಟ ಶಿಷ್ಯರು, ಇವರೆಲ್ಲ ನಮಗೆ ಶಿಷ್ಯರು ಅವ್ರು. ಅದಕ್ಕೆ ಅವರಿಗೆ ಇನ್ನೂ ನಮಗೆ ಯಾವಾಗಲೂ ಆಶೀರ್ವಾದ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.